ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 25 ಅಧಿಕಾರ. ಅಧಿಕಾರ ಎಂಬ ಪದವು ಹೆಚ್ಚಾಗಿ ನಕಾರಾತ್ಮಕವಾಗಿ ಧ್ವನಿಸುತ್ತದೆ ಮತ್ತು ಗೊಂದಲಕ್ಕೆ ಈಡು ಮಾಡುತ್ತದೆ. ಇನ್ನೊಬ್ಬರ ಮೇಲೆ ಪ್ರಾಬಲ್ಯ ಸಾಧಿಸಲು ಮತ್ತು ತುಳಿಯಲು ಬಯಸುವ ವ್ಯಕ್ತಿಯೊಂದಿಗೆ ನಾವು ಈ ಪದವನ್ನು ತಪ್ಪಾಗಿ ಸಂಯೋಜಿಸುತ್ತೇವೆ. ಆದರೆ ಕುತೂಹಲಕಾರಿಯಾಗಿ ಮಾನವರಿಗೆ ದೇವರು ಕೊಟ್ಟ ಮೊದಲ ವೈಯಕ್ತಿಕ ಆಜ್ಞೆಯು ಅಧಿಕಾರದೊಂದಿಗೆ ಹೊಂದಿಕೊಂಡಿದೆ. ದೇವರು ಅವರನ್ನು ಆಶೀರ್ವದಿಸಿದನು, ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದಲ್ಲಿನ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಆಳ್ವಿಕೆ ಮಾಡಿರಿ ಎಂಬುದಾಗಿ ಆದಿಕಾಂಡ 1:28 ದೇವರು ಮನುಷ್ಯರಿಗೆ ಆಜ್ಞಾಪಿಸುತ್ತಾನೆ. ಈ ಪದಗಳು ದೇವರು ಸೃಷ್ಟಿಸಿದ ಎಲ್ಲದರ ಮೇಲೆ ಮನುಷ್ಯರಾಗಿ ನಮಗೆ ವಹಿಸಿಕೊಟ್ಟಿರುವ ಅಧಿಕಾರವನ್ನು ಸೂಚಿಸುತ್ತದೆ. ಯೇಸು ಸಹ ತನ್ನ ಮಕ್ಕಳಿಗೆ ಅಧಿಕಾರವನ್ನು ನೀಡುತ್ತಾ ಲೂಕನ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂದು ಹೇಳಿದ್ದಾನೆ. ದೇವರ ಮನೆವಾರ್ತೆಯವರಾಗಿ ಮತ್ತು ಸೃಷ್ಟಿಯ ಮೇಲ್ವಿಚಾರಕರಾಗಿ ನಾವು ದೇವರು ನಮ್ಮ ಕೈಗಳಲ್ಲಿ ಕೊಟ್ಟಿರುವುದನ್ನು ಪೋಷಿಸಬೇಕು. ನಾವು ಪಡೆದಿರುವ ಅಧಿಕಾರವು ದುಷ್ಟತನವನ್ನು ಸೋಲಿಸುವುದಕ್ಕೆ ಹೊರತು ದುರುಪಯೋಗ ಪಡಿಸಿಕೊಳ್ಳುವುದಕ್ಕಾಗಿ ಅಲ್ಲವೇ ಅಲ್ಲ. ನಾವು ಭೂಮಿಯ ಮೇಲೆ ಯೇಸುವಿನ ಸಮಯವನ್ನು ನೋಡಿದಾಗ ಅವನು ಒಂದು ನಿರ್ದಿಷ್ಟ ವಯಸ್ಸಿನವರೆಗೆ ತನ್ನ ಹೆತ್ತವರ ಅಧಿಕಾರದ ಅಡಿಯಲ್ಲಿ ವಾಸಿಸುತ್ತಾ ಇದ್ದನು. ಯೇಸು ದೇವಾಲಯದ ಮುಖಂಡರ ಅಧಿಕಾರದಲ್ಲಿ ವಾಸಿಸುತ್ತಾ ಇದ್ದರೂ ಅವರಿಗಿಂತ ತಾನು ಶ್ರೇಷ್ಠ ಎಂದು ಯಾವ ಸಮಯದಲ್ಲಿಯೂ ತೋರಿಸಲಿಲ್ಲ. ಆದಾಗ್ಯೂ ಯೇಸು ದೇವಾಲಯವನ್ನು ಶುದ್ಧೀಕರಿಸುವಲ್ಲಿ, ದೆವ್ವಗಳನ್ನು ದೆವ್ವ ಪೀಡಿತರಿಂದ ಓಡಿಸುವಲ್ಲಿ ಮತ್ತು ಸತ್ತವರೊಳಗಿಂದ ಜನರನ್ನು ಎಬ್ಬಿಸುವಲ್ಲಿ ತನ್ನ ಅಧಿಕಾರವನ್ನು ತೋರಿಸಿದನು. ಯೇಸು ತನ್ನ ಅಧಿಕಾರವನ್ನು ಎಂದಿಗೂ ದುರುಪಯೋಗ ಪಡಿಸಿಕೊಳ್ಳಲಿಲ್ಲ. ಆತನು ಹೀಗೆ ಹೇಳಿದ್ದಾನೆ, ಲೂಕ 22:25 ಅನ್ಯ ದೇಶದ ಅರಸರು ತಮ್ಮ ತಮ್ಮ ಜನಗಳ ಮೇಲೆ ದೊರೆತನ ಮಾಡುತ್ತಾರೆ ಮತ್ತು ಅವರ ಮೇಲೆ ಅಧಿಕಾರ ನಡೆಸುವರು. ನೀವು ಹಾಗಿರಬಾರದು. ದೊಡ್ಡವನು ಚಿಕ್ಕವನಾಗಿರಬೇಕೆಂದು ಮತ್ತು ನಾಯಕನು ಸೇವಕನನ್ನು ಪ್ರತಿನಿಧಿಸಬೇಕೆಂದು ದೇವರು ಬಯಸುತ್ತಾನೆ. ಹೀಗೆ ಯೇಸುವು ತನ್ನ ತಂದೆಯಾದ ದೇವರು ತನಗೆ ವಹಿಸಿಕೊಟ್ಟಿರುವ ಎಲ್ಲ ಅಧಿಕಾರವನ್ನು ಹೊಂದಿದ್ದಾಗಲೂ ಎಲ್ಲರ ಮೇಲೆ ದೊರೆತನ ತೋರಿಸದೆ ಸೇವೆ ಮಾಡುವ ಅಧಿಕಾರವನ್ನು ಮಾತ್ರ ತೋರಿಸಿದನು. ದೇವರು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಅಧಿಕಾರವನ್ನು ಉಪಯೋಗಿಸಲು ನೀಡಿದ್ದಾನೆ. ಆದರೆ ಇಂದು ಅನೇಕ ಕ್ರೈಸ್ತರು ಸಭೆಯೊಳಗೆ ಮತ್ತು ಹೊರಗಿನ ಜಗತ್ತಿನಲ್ಲಿ ದುಷ್ಟ ಶಕ್ತಿಗಳ ಮೇಲೆ ಮತ್ತು ಅನಾಚಾರದ ವಿರುದ್ಧ ತಮ್ಮ ಅಧಿಕಾರವನ್ನು ಬಳಸುವುದಿಲ್ಲ. ಬದಲಾಗಿ ಅವರು ಲೋಕದವರಂತೆಯೇ ಅಧಿಕಾರವನ್ನು ಚಲಾಯಿಸುತ್ತಾರೆ. ಅಧಿಕಾರದಲ್ಲಿ ಆತನಂತೆ ಇರುವುದು ಅಂದರೆ ದುಷ್ಟ ಶಕ್ತಿಗಳ ವಿರುದ್ಧ ನಮ್ಮ ದೇವರು ನೀಡಿದ ಅಧಿಕಾರವನ್ನು ಸೂಕ್ತವಾಗಿ ಬಳಸುವುದು ಮತ್ತು ಆತನ ಆತ್ಮನ ಶಕ್ತಿಯಿಂದ ಇತರರನ್ನು ಪ್ರೋತ್ಸಾಹಿಸಲು ಮತ್ತು ಸೇವೆ ಮಾಡಲು ಮಾತ್ರ ಈ ಅಧಿಕಾರವನ್ನು ಬಳಸುವುದು ಆಗಿದೆ. ದೇವರು ಕೊಟ್ಟಿರುವ ಅಧಿಕಾರವನ್ನು ಗಂಭೀರವಾಗಿ ಪರಿಗಣಿಸುವುದು ಮತ್ತು ಆತನ ಉದ್ದೇಶಗಳಿಗಾಗಿ ಅದನ್ನು ಎಚ್ಚರಿಕೆಯಿಂದ ಬಳಸುವುದು ಈ ಸಮಯದಲ್ಲಿ ಅಗತ್ಯವಾಗಿದೆ. ದೇವರಿಂದ ಪಡೆದ ಅಧಿಕಾರದಿಂದ ಗಂಡಂದಿರು ತಮ್ಮ ಹೆಂಡಂದಿರನ್ನು ಮುನ್ನಡೆಸಲಿ ಮತ್ತು ಸೇವೆ ಮಾಡಲಿ. ಹೆತ್ತವರು ತಮ್ಮ ಮಕ್ಕಳ ಮೇಲೆ ಪೂಜ್ಯ ಭಾವದಿಂದಲೂ ಮತ್ತು ಅವರು ದೈವ ಭಯದಿಂದ ಶಿಸ್ತಿಗೆ ಒಳಗಾಗುವಂತೆ ಅಧಿಕಾರವನ್ನು ಚಲಾಯಿಸಲಿ. ಈ ರಾಷ್ಟ್ರದ ಕ್ರೈಸ್ತ ಪ್ರಜೆಗಳಾಗಿ ನಾವು ದಬ್ಬಾಳಿಕೆಯ, ಕತ್ತಲೆಯ ದುಷ್ಟ ಶಕ್ತಿಗಳ ವಿರುದ್ಧ ಪ್ರಾರ್ಥಿಸಲು ಅಧಿಕಾರವನ್ನು ಚಲಾಯಿಸೋಣ. ಆದ್ದರಿಂದ ಅಧಿಕಾರದ ಬಗ್ಗೆ ಸರಿಯಾದ ದೃಷ್ಟಿಕೋನವನ್ನು ಪಡೆದುಕೊಳ್ಳುವ ಮತ್ತು ಯೇಸು ಜೀವಿಸಿದಂತೆ ಬದುಕಲು ದೇವರು ನಮ್ಮನ್ನು ನಡೆಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನೀನು ನಮಗೆ ನೀಡಿದ ಅಧಿಕಾರಕ್ಕಾಗಿ ನಾವು ನಿನಗೆ ವಂದನೆ ಸಲ್ಲಿಸುತ್ತೇವೆ. ನಮ್ಮ ಮನೆಗಳು,
ಕೆಲಸದ ಸ್ಥಳ, ಸಭೆ ಮತ್ತು ನಮ್ಮ ರಾಷ್ಟ್ರದಲ್ಲಿ ದೇವರು ಕೊಟ್ಟಿರುವ ಅಧಿಕಾರವನ್ನು ಸರಿಯಾಗಿ ಬಳಸಲು ನಮಗೆ ಸಹಾಯ ಮಾಡು. ದೈವಿಕ ಅಧಿಕಾರವನ್ನು ತೋರಿಸಲು ಮತ್ತು ನಮಗೆ ನೀಡಲಾದ ಯಾವುದೇ ಅಧಿಕಾರವನ್ನು ಎಂದಿಗೂ ದುರುಪಯೋಗ ಪಡಿಸಿಕೊಳ್ಳದಂತೆ ನಿನ್ನ ಶಕ್ತಿಯಿಂದ ನಮಗೆ ಸಹಾಯ ಮಾಡು ಎಂದು ಬೇಡಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.